ಕುಣಿರಿ 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 ಇನ್ನ ಬರ್ರಿ ಅವರೇ ಬರ್ರಿ ನಿತೀಶ್ ಬರ್ರಿ ಎಲ್ಲರೂ ಬರ್ರಿ ಇನ್ನು ಎಷ್ಟು ಜನ ಇದ್ದಾರೆ ಬರ್ರಿ ಉಪ್ಪರ್ ಜಾವ್ ಕುಣಿರಿ ಏನಾಗಲ್ಲ ಕುಣಿರಿ ಜೋರ್ ಕುಣಿರಿ ಅದಕ್ಕೆ ಯಾಕೆ ಜೋರು ಇನ್ನು ಜೋರು ಮಾಡ್ಸಿವ್ರ ಅಯ್ಯ ಏನ್ರಿ ಅದ ಸರ್ ಒಂದೇ ಒಂಚೂರು ಏನೋ ಸೌಂಡ್ ಬರ್ತಾ ಇದೆಯಾ ಹೋಗ್ಲಿ ನಿಮ್ಗೆ ಬರಲ್ಲ ಸರ್ ಬರೋದೇ ಇಲ್ಲ ಯಾಕಂತ ನಾನು ಹೇಳ್ತೀನಿ ಕೇಳಿ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡಿರೋ ಐಟಮು ಅದಕ್ಕೆ ಏನ್ ಥಿಕ್ನೆಸ್ ವುಡ್ ಹಾಕಿದೀನಿ ಏನ್ ಥಿಕ್ನೆಸ್ ಪಾಮ್ ಹಾಕಿದೀನಿ ಏನ್ ಥಿಕ್ನೆಸ್ ಕುಷನ್ ಹಾಕಿದೀನಿ ಇದನ್ನ ನಾನು 100% ಹೇಳ್ತೀನಿ ಒಂದು ಚೂರು ಕಂಪ್ಲೇಂಟ್ ಬರಲ್ಲ ಇದನ್ನೇನು ಬರೀ ಸೋಫಾ ಅಂತ ಅನ್ಕೊಂಡಿದ್ದೀರಾ ಏನು ಅಂತ ಹೇಳಿ ತೋರಿಸಿ ಸರ್ ಇಷ್ಟು ಹೇಳಿದ್ರು ಆಮೇಲೆ ಇಷ್ಟು ಹೇಳಿದ್ರು ಅಂದರೆ ಟಿ ವಿ ನೋಡ್ಬೋದು ನೆಕ್ಸ್ಟು ಬರೀ ಸೋಫಾ ಅಲ್ಲ ಟಿ ವಿ ನೋಡ್ಬೋದು ಮಲ್ಕೋಬೋದು ಇಷ್ಟೆಲ್ಲ ಜೋಡಿಸಿದ್ರು ಮತ್ತೆ ಪದೇ ಮೊದಲು ಥರ ಮಾಡೋದಕ್ಕೆ ಲೇಟ್ ಆಗುತ್ತಾ ಅಷ್ಟೇ ಸಿ ಗ್ರೇಡ್ ಪಾಮ್ಗಳು ಹಾಕ್ತಾರೆ ಸರ್ ಅದು ಕುಷನ್ ಹಾಕ್ತಾರೆ ನಾವು ಹಂಗಲ್ಲ ಕಂಪನಿ 100% ಕಂಪನಿ ಕುಷನ್ನು ಕಂಪನಿ ಪಾಮ್ ಹಾಕೋದು ನಾವು ಬ್ರಿಕ್ಸ್ ಸೋಫಾ ಅಂತೀವಿ ಇಂಗ್ಲೀಷಲ್ಲಿ ಹೌದು ಈಟ ಮಾಡಲ್ ಸೋಫಾ ಅಂತೀವಿ ಇದೇನಂತ ಹೇಳಿದ್ರೆ ಸರ್ 3-2 ಡಿವೈಡ್ರು ಸೆಂಟರ್ ಟೇಬಲ್ ಇದು ಫುಲ್ ಸೆಟ್ ಬರ್ತದೆ ನಿಮಗೆ ಬೇಕಾದ್ರೆ ಇದು ಜೂಲ ಸಮೇತ ಕೊಡ್ತೀವಿ ಫುಲ್ ಸೆಟ್ ಟೀ ಕುಡ್ ಸ್ಕರ್ಟಿಂಗ್ ಕೊಟ್ಟಿದ್ವಿ ಕೆಳಗಡೆ ಇದೆಯಲ್ಲ ಇದು ಪೂರ್ತಿ ಟೀ ಕುಡ್ ಸ್ಕರ್ಟಿಂಗ್ ಯಾವ್ದ್ರಲ್ಲ ಒಂದ್ರಲ್ಲಿ ತೋರಿಸಿ ನಿಮ್ಗೆ ಗೊತ್ತಾಗ್ತದೆ ಫುಲ್ ಅದು ಏನಂದ್ರೆ ಒಂದೇ ಒಂದು ಜಾಯಿಂಟ್ ಇಲ್ಲ ಫುಲ್ ಲೆಂತಿ ವುಡ್ ಅದು ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಜಾಯಿಂಟ್ ಮಾಡಿದಿರ ಟೀ ಕುಡ್ ಅಲ್ಲಿ ಮಾಡಿರೋದು ಇದೇನಂದ್ರೆ ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋ ಸರ್ ಪ್ಯೂರ್ ಟೀ ಕುಡ್ ಅಲ್ಲಿ ಪ್ರತಿಯೊಂದು ಸೋಫಾನಲ್ಲೂ ನಮ್ಮದ್ರಲ್ಲಿ ಕಸ್ಟಮೈಸ್ ಇದೆ ಸರ್ ನೀವು ಹೇಳಿರೋ ತರನೇ ಕಸ್ಟಮೈಸ್ ಮಾಡ್ಕೊಡ್ತೀವಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ತೀವಿ ಅಂತ ಹೇಳೋದಲ್ಲ ಇಲ್ಲಿ ಕೊಡ್ತಾನೆ ಇರ್ತಾರೆ ನೀವು ನೋಡ್ತಾನೆ ಇರಬೇಕು ಯಾವ ಥರ ನೋಡ್ತೀರಾ ಈ ಥರ ನೋಡ್ತೀರಾ ಈ ಥರ ನೋಡ್ತೀರಾ ಈ ಥರ ನೋಡ್ತೀರಾ ಅಥವಾ ಈ ಥರನೇ ನೋಡ್ತೀರಾ ಇನ್ನೂ ಡಿಸೈನ್ಸ್ ಇದಾವೆ ಇವೆಲ್ಲ ಕಲೆಕ್ಷನ್ಸ್ ಅವೇನಾ ಕಾರ್ನರ್ ಸೋಫಾ ಇದೇನಂದ್ರೆ 2 to 1 ಕಾರ್ನರ್ ಸೆಂಟರ್ ಟೇಬಲ್ ಪಪ್ಪಿ ವಿತ್ ಕನ್ಸೋಲ್ ಇಲ್ಲಿ ನೋಡಿ ಸರ್ ಇಲ್ಲಿ ಕಪ್ ಹೋಲ್ಡರ್ ಇಲ್ಲೆರಡು ಅಲ್ಲೆರಡು ಟೋಟಲ್ 6 ಕಪ್ ಹೋಲ್ಡರ್ ಇದೆ 3 ಲಾಂಜರ್ ಅಂತ ಇದರಲ್ಲಿ ಏನಂದ್ರೆ ಇನ್ ಕೇಸ್ ಮಲಗಬೇಕು ಅಂತ ಹೇಳಿದ್ರೆ ಮಲಗಾಕ ಆಪ್ಷನ್ ಕೊಟ್ಟಿದೀವಿ ಯಾವ ತರ ಬೇಕು ಆ ತರ ಹೆಸರೇ ಇದು ಲಕ್ಸುರಿ ಸೋಫಾ ಹೌದು ಸರ್ ಇದ್ಯಾಕಂದ್ರೆ ನಿಮ್ಗೆ ನೋಡಿದ ತಕ್ಷಣ ಹೇಳ್ಬಿಟ್ಟೆ ನೀವು ಇಟ್ರೆ ಹೆಸರಿಗೂ ನಾನು ಹೇಳೋದಕ್ಕೂ ಇಲ್ಲ ನೋಡಿ ಸರ್ ಕರೆಕ್ಟ್ ಆಗಿದೆ ತಲೆ ಹೈಟಿಗೆ ಬರ್ತದೆ ಎಲ್ಲರೂ ಇವಾಗ 4 ಇಂಚ್ ಕುಷನ್ ಹಾಕ್ತಾರೆ 4 ಇಂಚ್ ನಾನು ಇದಕ್ಕೆ 6 ಇಂಚ್ ಕುಷನ್ ಹಾಕಿದ್ದೀನಿ 6 ಇಂಚು ಪ್ಲಸ್ 2 ಇಂಚ್ ಇದು ಪಿಲೋ ಟಾಪ್ ಅಂದ್ಬಿಟ್ಟು ಏನಕ್ಕಂದ್ರೆ ಲೈಫ್ಗಾಗಿ ಸರ್ ಬನ್ನಿ ಸರ್ ಇದು ಡಬಲ್ ಹೆಡ್ ರೆಸ್ಟ್ ಅಂತ ಅಂದ್ರೆ ಅವಕ್ಕೆಲ್ಲ ಇವಾಗ ಸಿಂಗಲ್ ಅಡ್ಜಸ್ಟೇಬಲ್ ಇದೆ ಇಲ್ಲಿ ತೋರಿಸಿ ಸರ್ ಈ ಡಬಲ್ ಹೆಡ್ ರೆಸ್ಟ್ ಏನಕ್ಕಾಗಿ ಕೊಟ್ಟಿದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ತಲೆಗೆ ಬರ್ತದೆ ಸರ್ ಇದು ಕೂತ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ತಲೆಗೆ ಬರ್ತದೆ ಇದು ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋ ಸೋಫಾಸ್ ಪ್ಯೂರ್ ಟೀ ಕುಡ್ ಗ್ರೌಂಡ್ ಫ್ಲೋರ್ ಅಲ್ಲೂ ಕೂಡ ಐಟಮ್ ಇರ್ತವೆ ಮೇಲ್ಗಡೆ ಕೂಡ ಐಟಮ್ಗಳು ಇರ್ತವೆ ಸಾಕಷ್ಟು 9,000 ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ಇವ್ರ ಅಂಗಡಿ ಇರೋದು 25,000 ಇಂದ ಸೋಫಾ ಸ್ಟಾರ್ಟಿಂಗ್ 25,000 ರೂಪಾಯಿಂದ ಫುಲ್ ಸೆಟ್ 3+1+1 25,000ದಿಂದ ಸ್ಟಾರ್ಟ್ ಹೌದು ಹೊಸ ಮನೆಗೆ ಕಟ್ತಾರಲ್ವಾ ಹೊಸ ಮನೆಗೆ ಕಟ್ಟಿದಾಗ ಏನು ಐಟಮ್ ಬೇಕು ಪ್ರತಿಯೊಂದು ಐಟಮು ನಮ್ಮ ಹತ್ರ ಇದೆ ನೀವು ಒಂದು ಸೋಫಾ ಇರ್ಬೋದು ಕಾಟು ಮ್ಯಾಟ್ರಸ್ಸು ಮಂಚ ಏನಂತಾರೆ ಒಂದು ಮಂದಿರು ಡ್ರೆಸ್ಸಿಂಗ್ ಟೇಬಲು ಡೈನಿಂಗ್ ಟೇಬಲು ಪ್ರತಿಯೊಂದು ಸರ್ ಮನೆಗೆ ಬೇಕಾಗಿರೋಂಥದ್ದು ಪ್ರತಿಯೊಬ್ಬರು ಮನೆಗೂ ಏನು ಐಟಮ್ ಬೇಕೋ A to Z ಆಲ್ಮೋಸ್ಟ್ ಐಟಮ್ ನಮ್ಮ ಹತ್ರ ಇದೆ ಆಲ್ಮೋಸ್ಟ್ ವಾರಂಟಿ ಗ್ಯಾರಂಟಿ ಇದೆ EM ಆಪ್ಷನ್ ಇದೆ ಪ್ರತಿಯೊಂದು ಐಟಮ್ಗೂ EM ಆಪ್ಷನ್ ಇದೆ ಇವಾಗ ಸೋಫಾ ಕೊಡ್ತೀರಾ ಡೈನಿಂಗ್ ಕೊಡಲ್ಲ ಕಾಟ ಆ ಥರ ಇಲ್ಲ ಪ್ರತಿಯೊಂದು ಐಟಮ್ಗೂ EMI ಆಪ್ಷನ್ ಇದೆ ನಿಮ್ಮ ಹತ್ರ ₹1 ಅಮೌಂಟ್ ಇಲ್ಲ ಅಂತ ಹೇಳಿದ್ರು 0% ಡೌನ್ ಪೇಮೆಂಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಇದನ್ನ 12 ಲೆಗ್ ಡೈನಿಂಗ್ ಅಂತೀವಿ ಇಲ್ಲಿ 12 ಲೆಗ್ ಏನಕಂದ್ರೆ ಒಂದೊಂದು ಕಡೆ 3 ಲೆಗ್ ಬಂದಿದೆ ಪ್ರತಿಯೊಂದು ಐಟಮ್ ನೀವೇನು ಐಟಮ್ ಆದ್ರೂ ತಗೊಳ್ಳಿ ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ಕುಷನಲ್ಲಿ ಮಾಡಿರ್ತಕ್ಕಂತಹ ಚೇರು ಫುಲ್ಲು ನೆಮ್ಮದಿ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವೇನು ಹೈಲೈಟ್ಸ್ ಅಲ್ಲಿ ನೋಡಿದ್ರು ಹೌದು ಫರ್ನಿಚರ್ಗಳನ್ನೇ ಈ ಸರಿ ವಿಡಿಯೋ ಮಾಡ್ತಾ ಇರೋದು ನಾನು ಬಂದಿರತಕ್ಕಂಥದ್ದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಆಪಲ್ ವುಡ್ ಫರ್ನಿಚರ್ ಶೋರೂಮ್ಗೆ ಬಂದಿರತಕ್ಕಂಥದ್ದು ಈ ಶೋರೂಮ್ ಬಂದು ಬೆಂಗಳೂರಿನ ಸರ್ಜಾಪುರ್ ಮೇನ್ ರೋಡ್ ದೊಮ್ಸಂದ್ರ ಹತ್ರ ಬರ್ತಕ್ಕಂಥದ್ದು ಇನ್ನು ಕರೆಕ್ಟಾಗಿ ನಿಮಗೆ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ಸರ್ಜಾಪುರ್ ಮೇನ್ ರೋಡು ದೊಮ್ಸಂದ್ರದ ಹತ್ರ ಬರ್ತಕ್ಕಂಥ ವಿಶಾಲ್ ಮಾರ್ಟ್ ಪಕ್ಕ ಒನ್ ವರ್ಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಪೋಸಿಟ್ ಇರ್ತಕ್ಕಂಥದ್ದೇ ಆಪಲ್ ವುಡ್ ಫರ್ನಿಚರ್ ಅಂತೇಳಿ ಈ ವಿಡಿಯೋದಲ್ಲಿ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಯಾವ್ಯಾವ ಪ್ರೈಸಿಂಗ್ ಅಲ್ಲಿ ಇದೆ ಯಾವ್ಯಾವ ತರ ಇದೆ ಕ್ವಾಲಿಟಿ ಯಾವ ತರ ತೋರಿಸ್ತಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಂಡ್ಬಿಡೋಣ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಆಪಲ್ ವುಡ್ ಫರ್ನಿಚರ್ ನ ಓನರ್ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಹೇಗಿದ್ರೆ ಸರ್ ಚೆನ್ನಾಗಿದೆ ಸರ್ ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀವಿ ನಾನ್ ಮಾಡ್ತೀನಿ ಬಿಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಂತೂ ಮಾಡ್ತಾನೆ ಇರ್ತೀರಾ ಏನಾದ್ರೂ ಒಂದು ಸರ್ ಮಾಡ್ಬೇಕು ನಮ್ದೇನಂದ್ರೆ
ನಮ್ಮ ಸರ್ ಮೇನ್ ನಮ್ಮ ಆಪಲ್ವುಡ್ ಫರ್ನಿಚರ್ದು ಏನಂದ್ರೆ ಕ್ವಾಲಿಟಿ ಅಂದ್ರೆ ಆಪಲ್ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಈ ಮಟ್ಟಕ್ಕೆ ತಂದ್ಬಿಟ್ಟಿದೀವಿ. ಯಾಕಂದ್ರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಒಳ್ಳೆ ಲಕ್ಸುರಿ ಸೋಫಾಸ್ ನೀವು ಹೊಸ ಮಾಡಲ್ಸ್ ಒಳ್ಳೆ ರೇಟಲ್ಲಿ ಅಂದ್ರೆ ನಮ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ಒಳ್ಳೆ ರೇಟಲ್ಲಿ ನಾವು ಕಸ್ಟಮರ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ. ಮತ್ತೆ ಇನ್ನೊಂದು ಯಾವಾಗಲೂ ನಿಮ್ದೊಂದು ಟ್ಯಾಗ್ ಲೈನ್ ಇದೆ ನಮ್ಮ ಯೂಟ್ಯೂಬಲ್ಲಿ, ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಸೋಫಾ ಫರ್ನಿಚರ್ ಎಲ್ಲ ಅಂತ. ಇದರಲ್ಲಿ ನಮ್ಮ ಕನ್ನಡಿಗರು ಈ ಅಂಗಡಿ ಮಾಡಿದ್ದಾರೆ, ನಮ್ಮ ಕನ್ನಡಿಗರ ಶಾಪ್ ಅಂತ ಹೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ. ನೀವು ಕೂಡ ಎಲ್ಲ ಕಡೆ ಹೇಳ್ಕೊತಾನೆ ಇರ್ತೀರಾ, ಏನು ಹೇಳ್ತೀರಾ ಸರ್? ಖಂಡಿತ ಇದ್ರ ಬಗ್ಗೆ ಹೇಳ್ಕೊಬೇಕಂದ್ರೆ ತುಂಬಾನೇ ಇದೆ. ಯಾಕಂದ್ರೆ ನಾವು ಇವತ್ತು ನೆನ್ನೆ ಈ ಪೀಳಿಗೆ ಬಂದವರಲ್ಲ, 17.5 ವರ್ಷ ಆಗಿದೆ ಈ ಪೀಳಿಗೆ ಬಂದು. ನಮ್ಮ ಹಿಂದೂಗಳು ನಮ್ಮ ಕನ್ನಡದವರು ಅಂತ ತುಂಬಾ ಕಡಿಮೆ ಇರೋದು ನಮ್ಮ ಪೀಡಲ್ಲಿ, ಓಕೆನಾ. ಬಟ್ ಆ ಟೈಮಲ್ಲಿ ನಾವು ಬಂದು ಇವತ್ತು ಸ್ವಲ್ಪ ಕಡಿಮೆನೇ ಇರೋದು ನಮ್ಮ ಪೀಡಲ್ಲಿ ನಮ್ಮ ಜನ. ಬಟ್ ಅವತ್ತಿನಿಂದ ಹೆಸರು ಮಾಡಿರೋ ಅಂತ ಅಂಗಡಿಗಳು ಅವತ್ತಿನಿಂದ ಹೆಸರು ಮಾಡಿ ನಮ್ದು ಇಲ್ಲೇ ಅಲ್ಲ, ಇದು ಒಂದು ಬ್ರಾಂಚು. ಇನ್ನೊಂದು ಬ್ರಾಂಚ್ ಬಂದು ಬಾನಸವಾಡಿಯಲ್ಲಿ ಇದೆ. ಬಾನಸವಾಡಿ ಔಟರ್ ರಿಂಗ್ ರೋಡ್ ಅಲ್ಲಿ ಹೌದು, ಸೇಮ್ ಅಲ್ಲಿ ಒಂದು ಬ್ರಾಂಚ್ ಇದೆ. ನಿಮ್ಗೆ ಇಲ್ಲಿ ನಿಯರ್ ಇದ್ರೆ ಇಲ್ಲಿ ಬರ್ಬೋದು, ಅಲ್ಲಿ ನಿಯರ್ ಇದ್ರೆ ಅಲ್ಲಿ ಬರ್ಬೋದು. ಬಟ್ ನಾನು ಹೇಳ್ತಾ ಇದ್ನಲ್ಲ ಸರ್, ನಾವು ಹೆಸರು ಮಾಡಿರೋದೇ ಕ್ವಾಲಿಟಿನಲ್ಲಿ ಮಾತ್ರ ನಾವು ಕಾಂಪ್ರಮೈಸೇ ಆಗಲ್ಲ. ಏನಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸರ್, ಪ್ರತಿಯೊಂದು ಕಸ್ಟಮರ್ಗೆ, ಯಾಕಂದ್ರೆ ಸರ್ ಒಂದು ಸರಿ ಇವಾಗ ಏನೋ ಒಂದು ಐಟಮ್ ನೀವು ತಗೊಂಡು ಹೋಗ್ತೀರಾ, ಮನೆಯಲ್ಲಿ ಯೂಸ್ ಮಾಡ್ತೀರಾ, ಮತ್ತೆ ಒಂದು 3 ದಿವಸ 4 ದಿವಸ ಖಾಲಿ ಆಗ್ತದೆ, ಮತ್ತೆ ಬರ್ತೀರಾ ತಗೊಂತೀರಾ. ಇದು ಹಂಗೆಲ್ಲ ಫರ್ನಿಚರ್ ಒಂದು ಸರಿ ನೀವು ತಗೊಂಡ್ರಂದ್ರೆ ಎಷ್ಟು ವರ್ಷ ಬರ್ತದೆ ಅನ್ನೋದೇ ಮೇನು. ಅದಕ್ಕೆ ಏನಂದ್ರೆ ಮೇನ್ ಕ್ವಾಲಿಟಿ. ಎಲ್ಲರೂ ಅದನ್ನೇ ಹೇಳ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಕ್ವಾಲಿಟಿ. ಹೌದು ಸರ್, ಕ್ವಾಲಿಟಿ ಹೆಂಗ್ ಸರ್ ಹೇಳಕ್ಕಾಗುತ್ತೆ ಸರ್? ಕ್ವಾಲಿಟಿ ಬಾಯಿ ಮಾತಲ್ಲಿ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ. 1-2 ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಕೆಲವರು ಕಸ್ಟಮರ್ ಭಯ ಬೀಳೋದು ಏನಕ್ಕಂದ್ರೆ, ಸರ್ ಸ್ವಲ್ಪ ದಿನ ಅಷ್ಟೇ 3 ತಿಂಗಳ 6 ತಿಂಗಳ ಸೋಫಾ ಒಳಗಡೆ ಹೋಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ, ಅದಾಗ್ತದೆ ಇದಾಗ್ತದೆ ಅಂತಾರೆ. ಬಟ್ ಅದಕ್ಕೆ ನಾನು ನಮ್ಮ ಹುಡುಗರು ಎಷ್ಟು ಜನ ಇದಾರೋ ಕರೆದ್ಬಿಟ್ಟು 1 ಸೋಫಾ 2 ಸೋಫಾ ನಿಮ್ಗೆ ಹತ್ತಿಸ್ಬಿಟ್ಟು ಕುಣಿಸ್ಬಿಟ್ಟು ಅದೇನೋ ಒಂದು ಬ್ರೇಕ್ ಆಗ್ಬಿಡ್ಲಿ ಸರ್, ಇದೊಂದು ಚಾಲೆಂಜ್ ನನಗೆ. ಚಾಲೆಂಜ್ ಖಂಡಿತ. ಯಾಕಂದ್ರೆ ಸರ್ ನಾವು ಒಂದು ಸೋಫಾನಲ್ಲ, ಪ್ರತಿಯೊಂದು ಸೋಫಾ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅದಕ್ಕೆ ಏನು ಡೆನ್ಸಿಟಿ ಮೇಂಟೈನ್ ಮಾಡಿದೀವಿ, ಯಾವ ವುಡ್ ಹಾಕಿದೀವಿ, ಎಷ್ಟು ಥಿಕ್ನೆಸ್ ಹಾಕಿದೀವಿ, ಅದು ಎಷ್ಟು ವರ್ಷ ಬರ್ತದೆ, ಇದು ನಮಗೆ ಗೊತ್ತಿದೆ. ಅದಕ್ಕಾಗಿ ನಾನು ಚಾಲೆಂಜ್ ಮಾಡ್ತೀನಿ. ನಮ್ಮ ಹುಡುಗರು ಎಲ್ಲ ಎಷ್ಟು ಜನ ಇದಾರೆ ಕರೆದ್ಬಿಟ್ಟು ಹತ್ಸೋಣ, ಕುಣಿಸೋಣ, ಎಷ್ಟಾಗ್ತದೆ ಅಷ್ಟು ಜಂಪ್ ಮಾಡ್ಲಿ. ಅದೇನಾದ್ರೂ ಒಂದು ಬ್ರೇಕ್ ಆಗ್ಲಿ, ಇಲ್ಲ ಒಂದು ಡೆನ್ಸಿಟಿ ಒಳಗಡೆ ಹೋಗೋದು, ಏನೋ ಒಂದು ಸೌಂಡ್ ಬರೋದು, ಏನ್ ಬೇಕಾದ್ರೂ ಆಗ್ಲಿ ಸರ್, ಇದೊಂದು ನಾನು ಚಾಲೆಂಜ್ ಅಂತ ಅಂತೀನಿ. ಖಂಡಿತ ಸರ್. ಓಕೆ, ಯಾವ ಪ್ರೈಸಿಂಗ್ ಇಂದ ಸಿಗುತ್ತೆ ನಿಮ್ಮ ಹತ್ರ ಸರ್? 25,000 ಇಂದ ಸೋಫಾ ಸ್ಟಾರ್ಟಿಂಗ್. 25,000 ರೂಪಾಯಿಂದ ಫುಲ್ ಸೆಟ್ 3-1-1 ಫುಲ್ ಸೆಟ್ 25,000 +1+1 25,000ದಿಂದ ಸ್ಟಾರ್ಟ್. ಹೌದು ಸರ್. ಅದು ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಹೌದು ಸರ್, ಲಕ್ಸುರಿ ಸೋಫಾಸ್ ನಮ್ಮ ಹತ್ರ ಯಾವ್ದು ಸಣ್ಣ ಸೋಫಾಸ್ ಇಲ್ಲ, ಎಲ್ಲ ಪ್ರತಿಯೊಂದು ಲಕ್ಸುರಿ ಸೋಫಾ, ಪ್ರೀಮಿಯಂ ಸೋಫಾಸ್ ಅಲ್ವಾ ಸರ್? ಖಂಡಿತ. ಓಕೆ, ಈಗ ನೀವು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಯಾವ ತರ ಕೊಡ್ತಾ ಇದ್ದೀರಾ ಸರ್? ಇಡೀ ಬೆಂಗಳೂರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆ. ಆಲ್ ಓವರ್ ಬ್ಯಾಂಗ್ಳೂರ್, ಓನ್ಲಿ ಬ್ಯಾಂಗ್ಳೂರ್, ನಾಟ್ ಕರ್ನಾಟಕ ಇಲ್ಲ, ಆಲ್ ಓವರ್ ಬೆಂಗಳೂರು. ಅವ್ರು ಏನಾದ್ರು ಒಂದು ಸೋಫಾ ತಗೊಬೋದು, ಒಂದು ಕಾಟ್ ತಗೊಬೋದು, ಒಂದು ಐಟಮ್ ಕೆಲವರು ಹೇಳ್ತಾರೆ ನಾವು 4 ಗಂಟೆ ಕಳ್ಸಿಕೊಡಲ್ಲ. ಇಲ್ಲ, ನಮ್ದು ಆ ಥರ ಇಲ್ಲ. ಪ್ರತಿಯೊಂದು ಐಟಮ್ ನೀವೇನು ಐಟಮ್ ಆದ್ರೂ ತಗೊಳ್ಳಿ, ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಕರ್ನಾಟಕದವ್ರಿಗೂ ಇದೆ ಆಪ್ಷನ್. ಯಾವ ತರ ಅಂತ ಹೇಳಿದ್ರೆ ಸರ್, ನಮ್ದೇ ಆದಂತ ವೆಹಿಕಲ್ಸ್ ಇದೆ. ನಿಮ್ಗೆ ಏನು ಆಲ್ಮೋಸ್ಟ್ ಇವಾಗ ಔಟ್ ಸೈಡ್ ಏನ್ ಚಾರ್ಜ್ ಮಾಡ್ತಾರೋ ಅದಕ್ಕಿಂತ ಕಡಿಮೆ ರೇಟಲ್ಲಿ ನಾವು ಚಾರ್ಜ್ ಮಾಡಿ ನಮ್ಮ ಹುಡುಗರನ್ನೇ ಕಳಿಸಿ ಡೆಲಿವರಿ ಮಾಡಿಸಿ ಕೊಡ್ತೀವಿ ಸರ್. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಷ್ಟೇ. ಹೌದು, ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ. ಬಟ್ ಅದೇನಿದೆ ಅದರಲ್ಲೂ ನಾನು ಹೇಳ್ತೀನಿ ಮಾಡ್ಕೊಡ್ತೀವಿ. ಇನ್ನೊಂದು ಏನ್ ಗೊತ್ತಾ ಸರ್, ನಾನು ಹೇಳ್ಬಿಡ್ತೀನಿ, ನಮ್ದು EMI ಆಪ್ಷನ್ ಇದೆ. ಅಂದ್ರೆ ಪ್ರತಿಯೊಂದು ಐಟಮ್, ಪ್ರತಿಯೊಂದು ಫರ್ನಿಚರ್ಗೂ, ಅದು ಈ ಸೋಫಾ, ಈ ಡೈನಿಂಗ್, ಕಾಟು, ಡ್ರೆಸ್ಸಿಂಗ್ ಟೇಬಲ್, ಮಂದಿರ ಆ ಥರ ಇಲ್ಲ. ಏನು ಐಟಮ್ ಆದ್ರೂ ತಗೊಳ್ರಿ, ನಿಮ್ ಪ್ರತಿಯೊಂದು ಐಟಮ್ಗೂ ನಮ್ಮ ಹತ್ರ EMI ಫೆಸಿಲಿಟಿ ಇದೆ. EMI 0 ಡೌನ್ ಪೇಮೆಂಟ್, ನೋ ಕಾಸ್ಟ್ EMI. ಓಕೆ, ನೋ ಕಾಸ್ಟ್ EMI ಪ್ರತಿಯೊಂದು ಐಟಮ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಹೌದು, ಖಂಡಿತ. ಸೂಪರ್. ಹಾಗಾದ್ರೆ ಕೇಳಿಸ್ಕೊಂಡ್ರಲ್ಲ, ಅದೇನ್ ಚಾಲೆಂಜಿಂಗ್ ಮಾಡ್ತಾರೆ, ಏನು ಆಪಲ್ವುಡ್ ಫರ್ನಿಚರ್ ಓನರ್ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸರ್ ಅವ್ರ ಬಾಯಿಂದಾನೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾ, ಕ್ವಾಲಿಟಿ ಚೆಕ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಎಂಡ್ ಆಗ್ತಾ ಏನ್ ಹೇಳ್ತಾರೆ ಅದ್ರ ಬಗ್ಗೆನೂ ಕೇಳೋಣ. ಶುರು ಮಾಡೋಣ ಸರ್? ಖಂಡಿತ ಸರ್. ರೆಡಿನಾ? 100% ಸರ್. ಸರ್, ಕ್ವಾಲಿಟಿ ಚೆಕ್ ಮಾಡಿ ಅಂದ್ರೆ ಮಾಡೇ ಮಾಡ್ತೀನಿ ಅಂದ್ರೆ ಅವಾಗಲೇ ಸ್ಟಾರ್ಟಿಂಗ್ ಸೋಫಾದಲ್ಲೇ ಸ್ಟಾರ್ಟಾ? ಹೌದು ಸರ್, ಫಸ್ಟ್ ನಿಂದಾನೆ ನಿಮ್ಗೆ ಎಷ್ಟು ಸೋಫಾ ಬೇಕೋ ನಮ್ಮದ್ರಲ್ಲಿ ನಾನು ಹೇಳಿದ್ನಲ್ಲ 50-60 ಸೋಫಾ ಇದೆ. ಯಾವ ಸೋಫಾ ಮೇಲೆ ನೀವು ಹೇಳ್ತಾರೆ ಎಲ್ಲಾದ್ರ ಮೇಲೆ ಹಚ್ಕೊಂಡಿಸ್ತೀನಿ. ಯಾವ ತರ ಟೆಸ್ಟ್ ಮಾಡ್ಕೋಬೇಕು ತೋರಿಸಿ ಸರ್. ಸರ್ ಬನ್ನಿ, ನಮ್ಮ ಹುಡುಗರು ಇದಾರೆ ಹತ್ರ. ಕುಣಿರಿ ಇನ್ನ ಬರ್ರಿ, ಬರ್ರಿ ನಿತೀಶ್ ಬರ್ರಿ, ಎಲ್ಲರೂ ಬರ್ರಿ. ಇನ್ನು ಎಷ್ಟು ಜನ ಇದಾರೆ ಬರ್ರಿ. ಉಪ್ಪರ್ ಜಾವ್ ಕುಣಿರಿ, ಏನಾಗಲ್ಲ, ಕುಣಿರಿ. ಕುಣಿರಿ ಸರ್. ಇನ್ನ ಹತ್ರಿ, ಜಂಪ್ ಮಾಡಿ. ಅಯ್ಯೋ, ಊಟ ಇವಾಗ ತಾನೇ ಮಾಡಿದ್ರಿ ಅನ್ಸುತ್ತೆ. ಜಂಪ್ ಮಾಡ್ರಿ, ಜಂಪ್ ಮಾಡಿ. ಸರ್ ಮುರಿದೋದ್ರೆ? ಸರ್ ಮುರಿದು ಬಿಡ್ಲಿ ಸರ್, ಇದೊಂದು ಚಾಲೆಂಜ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಮುರಿದು ಬಿಡ್ಲಿ. ಇನ್ನೂ ಇಲ್ಲ ಹುಡುಗರು, ಇನ್ನೂ ಇದ್ದೀರ ಹಚ್ಚೇನೆ. ನೀವು ಹೋಗ್ತೀರಾ? ತೊಂದ್ರೆ ಇಲ್ಲ ಸರ್. ಕುಣಿರಿ, ಜೋರ ಕುಣಿರಿ. ಏನಾಗಲ್ಲ ಸರ್. ಒಂದೇ ಒಂಚೂರು ಏನು ಸೌಂಡ್ ಬರ್ತಾ ಇದೆ ಹೋಗ್ಲಿ. ನಿಮ್ಗೆ ಬರಲ್ಲ ಸರ್, ಬರೋದೇ ಇಲ್ಲ. ಯಾಕಂತ ನಾನು ಹೇಳ್ತೀನಿ ಕೇಳಿ. ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡಿರೋ ಐಟಮು, ಅದಕ್ಕೆ ಏನ್ ಥಿಕ್ನೆಸ್ ವುಡ್ ಹಾಕಿದೀನಿ, ಏನ್ ಥಿಕ್ನೆಸ್ ಪಾಮ್ ಹಾಕಿದೀನಿ, ಏನ್ ಥಿಕ್ನೆಸ್ ಕುಷನ್ ಹಾಕಿದೀನಿ, ಇದನ್ನ ನಾನು 100% ಹೇಳ್ತೀನಿ. ಒಂದು ಚೂರು ಕಂಪ್ಲೇಂಟ್ ಬರಲ್ಲ, ಒಳಗಡೆ ಹೋಗಲ್ಲ, ಬ್ರೇಕ್ ಆಗಲ್ಲ ಸರ್. ಓಕೆ, ಏನ್ ಪ್ರೈಸ್ ಇದು
ಸರ್ ಪ್ರತಿಯೊಂದು ಸೋಫಾಕ್ಕೂ ಪ್ರತಿಯೊಂದು ಇವಾಗ ನಾವು ಬಟ್ಟೆ ಏನ್ ಹಾಕ್ತಿರೋ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗ್ತದೆ. ಇವಾಗ ಇರೋ ಸೋಫಾ ಪ್ರೈಸೇ ಬೇರೆ ಇದೆ, ಯಾಕಂದ್ರೆ ಇದು ನೋಡಿ ಟೀಪಾ ಇದೆ, ಈ ಕಡೆ ತೋರಿಸಿ ಪಪ್ಪಿ ಇದೆ, ಫುಲ್ ಸೆಟ್ ವಿತ್ ಕನ್ಸೋಲ್ ಇದೆಯಲ್ಲ, ಇದ್ರಲ್ಲಿ ಸ್ಟೋರೇಜ್ ಬರ್ತದೆ. ಇದು ತೋರಿಸಿ ಸರ್, ಇದ್ರಲ್ಲಿ ಸ್ಟೋರೇಜ್ ಬರ್ತದೆ. ಪ್ರತಿಯೊಂದು ಸೋಫಾಗೂ ಅದರದ್ದೇ ಆದಂತ ಇದಿದೆ, ಅದರದ್ದೇ ಆದಂತ ಕ್ವಾಲಿಟಿ ಇದೆ. ಪ್ರತಿಯೊಂದು ಸೋಫಾಗೂ ನಾನು ಹೇಳೋದು ಒಂದೇ ಸೋಫಾ ಅಂತಲ್ಲ ಸರ್. ಅಲ್ಲೇನೋ ಹತ್ಸಿದ್ರಿ, ಇಲ್ಲೂ ಸುಮಾರು ಸೋಫಾಗಳು ಇದಾವೆ. ಸೊ ಇನ್ನೊಂದು ಟೆಸ್ಟ್ ಮಾಡ್ಬೋದಲ್ವಾ ಸರ್? ಮಾಡೋಣ, ಯಾಕಂದ್ರೆ ನಿಮ್ಗೆ ಇವಾಗ ನಿಮ್ಗೆ ಒಂದು ಡೌಟ್ ಬರ್ಬೋದೇನೋ, ಇದು ಒಂದೇ ಸೋಫಾ ಅದಕ್ಕಾಗಿ ಮಾಡಿಸಿಟ್ಟಿದಾರೇನೋ ಅಂದ್ಬಿಟ್ಟು. ಅದಕ್ಕಾಗಿ ನೀವು ಯಾವ್ದು ಕೇಳ್ತೀರಿ? ಇವಾಗ ಇದು ಕೇಳ್ತೀರಾ? ಇದಕ್ಕೋಸ್ಕರ ಬನ್ನಿ ಅವ್ರೆ, ಬನ್ನಿ ಒಂದ್ ನಿಮಿಷ ಬನ್ನಿ. ಅತಿ ಇದಕ್ಕೆ ಎಲ್ಲರೂ ಹತ್ರಿ ಅತಿ ಪಟಾಪಟ್ ಅತಿ ಅವ್ರು ಕುಡಿದ್ರೆ ಮುರಿದೋಬೇಕು ನೋಡ್ರಿ, ಹಂಗ್ ಕುಡಿಬೇಕು ಸಬಿ ಮುರಿದು ಜೋರಾಗಿ ಜೋರ್ ರಿಟರ್ನ್ ಮತ್ತೆ ಸೋಫಾ ಮಾಡಕ್ಕಾಗಲ್ಲ, ಒಲೆಗಿಡ್ಬೇಕು ಅನ್ಬೇಕು, ಹಂಗ್ ಮುರಿಬೇಕು. ಅತಿ ನೋಡ ಮಾಡ್ಸಿವ್ರ ಏನ್ರಿ ಅದ ಜೋರ ಇನ್ನು ಜೋರ ನೋಡ, ಅಲ್ಲಿ ಮೇಲೆ ತಗಿಬೇಕು ನೀವು ಎಗ್ರಿದ್ರೆ ಮುಟ್ಟಿಂಗೆ ಸರ್. ಹೇಳ್ತಾ ಇದೀನಲ್ಲ ಸರ್, ಇದೇ ಸೋಫಾನೇ ಅಲ್ಲ, ನೀವ್ ಯಾವ ಸೋಫಾ ಮೇಲೆ ಬೇಕಾದ್ರೂ ಕೇಳಿ ಸರ್, ನಾನ್ ಜಂಪ್ ಮಾಡಿಸ್ತೀನಿ. ಯಾಕಂದ್ರೆ ನನ್ಗೆ ಅಷ್ಟು ಗ್ಯಾರಂಟಿ ಇದೆ ಸರ್ ಅದ್ರ ಮೇಲೆ. ಕುಣಿತಾ ಇದೀರ ಇಲ್ಲ ಕರೆಕ್ಟ್ ಆಗಿ ಕುಣೀರಿ, ಜೋರ ಕುಣೀರಿ. ಅದಕ್ಕೆ ಯಾಕೆ ಜೋರ್ ಇನ್ನು ಜೋರು ಸರ್. ಇನ್ನು ಯಾವ್ದ್ರ ಮೇಲೆ ತೋರಿಸ್ಬೇಕಾ? ಬೇಡ ಸರ್, ಸಾಕು. ಕ್ವಾಲಿಟಿ ಅಂತೂ ಅಲ್ಟಿಮೇಟ್. ಇದ್ರ ಮುಖಾಂತರ ಜನಕ್ಕೆ ಗೊತ್ತಾಗ್ತಾ ಇದೆ. ಬರೀ ಚಿಕ್ಕ ಮಕ್ಳು ಕುಣಿದ್ರೆ ಹಾಳಾಗುತ್ತೆ, ಇಳಿಯಪ್ಪ ಅಂತಿರ್ತಾರೆ ಮನೆಯಲ್ಲಿ. ಇಲ್ಲ ಸರ್, ಕೆಲವು ಮನೆಗಳಲ್ಲಿ ಭಯ ಬೀಳ್ತಾರೆ. ಏನಕ್ಕಂದ್ರೆ ಬ್ರೇಕ್ ಆಗ್ಬಿಡ್ತದೆ, ಸೋಫಾ ಒಳಗಡೆ ಹೋಗ್ಬಿಡ್ತದೆ. ತುಂಬಾ ಸೋಫಾಗಳು ಅದಕ್ಕೆ ಏನಕ್ಕಂದ್ರೆ ಸರ್, ಲೋಕಲ್ ಕುಷನ್, ಲೋಕಲ್ ವುಡ್ ಆ ತರ ಹಾಕಿದ್ರೆ ಒಳಗಡೆ ಬಿ ಗ್ರೇಡ್ ಸಿ ಗ್ರೇಡ್ ಪಾಮ್ಗಳು ಹಾಕ್ತಾರೆ ಸರ್, ಅದು ಕುಷನ್ ಹಾಕ್ತಾರೆ. ನಾವು ಹಂಗಲ್ಲ, ಕಂಪನಿ 100% ಕಂಪನಿ ಕುಷನ್, ಕಂಪನಿ ಪಾಮ್ ಹಾಕೋದು ನಾವು. ಅದರಿಂದ 100% ಗ್ಯಾರಂಟಿ ಕೊಡ್ತೀನಿ. 1% ಏನೋ ಆಗಲ್ಲ ಸರ್. ಇನ್ನು ಡಿಫ್ರೆಂಟ್ ಸೋಫಾ ಬೇಕು ಎಲ್ಲ ಒಂದೇ ತರ ಇದೆ ಅಂತ ಕೇಳ್ತಿರಲ್ಲ, ಬನ್ನಿ ಸರ್ ತೋರಿಸಿ, ಸೈಡಿಂದ ತೋರಿಸಿ. ಸೈಡಿಂದ ಇಟ್ಕಿಗಳು, ಇದು ಬ್ರಿಕ್ ಸೋಫಾ ಅಂತೀವಿ ಇಂಗ್ಲಿಷ್ ಅಲ್ಲಿ. ಹೌದು, ಈಟ ಮಾಡಲ್ ಸೋಫಾ ಅಂತೀವಿ. ಇದೇನಂತ ಹೇಳಿದ್ರೆ ಸರ್, 3-2 ಡಿವೈಡ್ರು, ಸೆಂಟ್ರಲ್ ಟೇಬಲ್, ಇದು ಫುಲ್ ಸೆಟ್ ಬರ್ತದೆ. ನಿಮಗೆ ಬೇಕಾದ್ರೆ ಇದು ಜೂಲ ಸಮೇತ ಕೊಡ್ತೀವಿ. ಜೂಲ ಬೇಡ ಅಂತ ಹೇಳಿದ್ರೆ ಜೂಲ. ಇದೇನಂದ್ರೆ ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋ ಸರ್, ಪ್ಯೂರ್ ಟೀ ಕುಡ್ ಅಲ್ಲಿ ರಿಮೂವಬಲ್ ಕುಷನ್ ಇದೆ. ಇದು ಏನಂದ್ರೆ ವಿತ್ ವಾಷೇಬಲ್, ಓಕೆನಾ? ಜಿಪ್ ಸಿಸ್ಟಮ್ ಕೊಟ್ಟಿರ್ತೀವಿ, ವಾಷೇಬಲ್. ಯಾವ ತರ ಬೇಕಾದ್ರೂ ಮಾಡ್ಕೊಬಹುದು. ಇದ್ರಲ್ಲಿ ಏನಂದ್ರೆ ನಿಮ್ಮದೇ ಆದಂತ ಸೈಜ್ ಏನಾದ್ರು ಇದ್ರೆ ನಿಮ್ ಸೈಜ್ಗೆ ನಾವು ಮಾಡ್ಕೊಡ್ತೀವಿ. ಅಂದ್ರೆ ನೀವು 3 ಸೀಟರ್ ಬೇಡ, ನಮ್ಗೆ 2-2 ಬೇಕು, ಇಲ್ಲ 3-2 ಬೇಕು, 3-2-2 ಬೇಕು, ನಿಮ್ದು ಏನ್ ಸೈಜ್ ಆದ್ರೂ ಇರ್ಲಿ ಸರ್. ಇದು ಒಂದೇ ಸೋಫಾ ಅಂತಲ್ಲ, ಪ್ರತಿಯೊಂದು ಸೋಫಾನಲ್ಲೂ ನಮ್ಮದ್ರಲ್ಲಿ ಕಸ್ಟಮೈಸ್ ಇದೆ. ಬನ್ನಿ ಸರ್, ಪ್ರತಿಯೊಂದು ಸೋಫಾನಲ್ಲೂ ಈಗ ಏನಂದ್ರೆ, ಇವಾಗ ಎಕ್ಸಾಂಪಲ್ ಈ ಸೋಫಾ ತಗೊಳ್ಳಿ, ಇದರಲ್ಲಿ 3-2 ಡಿವೈಡ್ರು, ಸೆಂಟರ್ ಟೇಬಲ್ ಇದೆ ವಿತ್ ಗ್ಲಾಸ್. ಇದ್ರಲ್ಲಿ ಅಂದ್ರೆ ಫುಲ್ ಸರ್ ಟೀ ಕುಡ್ ಸ್ಕರ್ಟಿಂಗ್ ಕೊಟ್ಟಿದ್ವಿ. ಕೆಳಗಡೆ ಇದೆಯಲ್ಲ, ಇದು ಪೂರ್ತಿ ಟೀ ಕುಡ್ ಸ್ಕರ್ಟಿಂಗ್. ಯಾವ್ದ್ರಲ್ಲಿ ಒಂದ್ರಲ್ಲಿ ತೋರಿಸಿ ನಿಮ್ಗೆ ಗೊತ್ತಾಗ್ತದೆ. ಫುಲ್ ಅದು ಏನಂದ್ರೆ ಒಂದೇ ಒಂದು ಜಾಯಿಂಟ್ ಇಲ್ಲ, ಫುಲ್ ಲೆಂತಿ ವುಡ್. ಅದು ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಜಾಯಿಂಟ್ ಮಾಡದಿರ ಟೀ ಕುಡ್ ಅಲ್ಲಿ ಮಾಡಿರೋದು. ಇದ್ರಲ್ಲೂ ಅಷ್ಟೇ ನಿಮ್ಗೆ ಇದೇ ಸೋಫಾನಲ್ಲೂ ಅಷ್ಟೇ ಕಲರ್ ಆಪ್ಷನ್ ಇದೆ. ವುಡ್ ಕಲರ್ ಆಗಿರ್ಬೋದು, ಕ್ಲಾತ್ ಕಲರ್ ಆಗಿರ್ಬೋದು, ಡೆನ್ಸಿಟಿ. ಎಕ್ಸಾಂಪಲ್ ಇದಕ್ಕೆ ಸಾಫ್ಟಿ ಹಾಕಿದೀವಿ, ಓಕೆನಾ? ಪಾರ್ಟಿ ಸಾಫ್ಟಿ ಹಾಕಿದೀವಿ. ನಿಮ್ಗೆ ಇದ್ರಲ್ಲಿ ಸಾಫ್ಟಿ ಬೇಕಾ, ಆಡ್ ಬೇಕಾ, ಇನ್ನು ಮೀಡಿಯಂ ಸಾಫ್ಟ್ ಬೇಕಾ, ಇದ್ರಲ್ಲಿ ಪಾರ್ಟಿ ಬೇಕಾ, 32 ಬೇಕಾ, 50 ಡೆನ್ಸಿಟಿ ಬೇಕಾ, ನಿಮ್ಗೆ ಯಾವ ತರ ಬೇಕು, ಹೈಟ್ ಆಗಿರ್ಬೋದು. ಪ್ರತಿಯೊಂದು ನನ್ಗೆ ಹೈಟ್ ಸಾಕತ್ತಲ್ಲ, ಇನ್ನು ಸ್ವಲ್ಪ ಹೈಟ್ ಮಾಡಿ, ನಮ್ಮ ಮನೇನ ಇನ್ನೂ ದೊಡ್ಡದಿದೆ, ಇನ್ನೊಂದು 2 ಸೀಟ್ ಎಕ್ಸ್ಟ್ರಾ ಬೇಕು, ನೀವು ಯಾವ ತರ ಕೇಳ್ತೀರೋ ಆ ತರ ಮಾಡ್ಕೊಡ್ತೀರೋ ಸರ್. ಪ್ರತಿಯೊಂದು ಸೋಫಾನಲ್ಲೂ, ಒಂದರಲ್ಲೇ ಅಂತಲ್ಲ, ಪ್ರತಿಯೊಂದು ಸೋಫಾನಲ್ಲೂ. ಇವಾಗ ಎಕ್ಸಾಂಪಲ್ ಇತ್ತಾಳೆ ಸರ್, ಇದು ಕಾರ್ನರ್ ಸೋಫಾ. ಇದೇನಂದ್ರೆ 2-1 ಕಾರ್ನರ್, ಸೆಂಟ್ರಲ್ ಟೇಬಲ್, ಪಪ್ಪಿ ವಿತ್ ಕನ್ಸೋಲ್. ಇಲ್ಲಿ ನೋಡಿ ಸರ್, ಇಲ್ಲಿ ಕಪ್ ಹೋಲ್ಡರ್ ಇಲ್ಲೆರಡು, ಅಲ್ಲೆರಡು, ಟೋಟಲ್ 6 ಕಪ್ ಹೋಲ್ಡರ್ ಇದೆ. 6 ಕಪ್ ಹೋಲ್ಡರ್ ವಿತ್ ಸ್ಟೋರೇಜ್ ಇದು, ಓಕೆನಾ? ಈ ತರ. ಇದ್ರಲ್ಲೂ ಅಷ್ಟೇ ಸರ್, ಇದ್ರಕ್ಕೂ ಸಾಫ್ಟಿ ಕುಷನ್ ಹಾಕಿದೀವಿ. ಇದರಲ್ಲೂ ಸಾಫ್ಟಿ ಕುಷನ್ ಹಾಕಿದ್ವಿ. ನಿಮ್ಗೆ ಇದರಲ್ಲಿ ಸಾಫ್ಟ್ ಬೇಕಾ, ಆಡ್ ಬೇಕಾ, ಇದರಲ್ಲಿ ಡೆನ್ಸಿಟಿ ಯಾವ್ದು ಬೇಕೋ, ಇನ್ನು ಸೀಟ್ ವೈಸ್ ಆಗಿರ್ಬೋದು, ಕಲರ್ ವೈಸ್ ಆಗಿರ್ಬೋದು ನಮ್ಮದ್ರಲ್ಲಿ. ಯಾಕಂದ್ರೆ ಪ್ರತಿಯೊಂದು 180+ ಕಲರ್ ಆಪ್ಷನ್ ಇದೆ, 180 ಕಲರ್ ಆಪ್ಷನ್ ಇದೆ. ನಿಮ್ಮ ಮನೆ ಇಂಟೀರಿಯರ್ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕದ ಕಳ್ಸಿಕೊಡ್ತೀರಾ? ಹೌದು ಸರ್, ಆಲ್ ಓವರ್ ಕರ್ನಾಟಕ ಕೊಡ್ತೀರಾ? ಹೌದು ಸರ್, ಪಪ್ಪೀಸ್ ಫ್ರೀ ಕೊಡ್ತೀವಿ. ಹಂಗೆ ಬನ್ನಿ ಸರ್, ಬೆಂಗಳೂರೆಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಬೆಂಗಳೂರೆಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಷನ್. ಇದು 3 ಲಾಂಜರ್ ಅಂತ. ಇದರಲ್ಲಿ ಏನಂದ್ರೆ ಇನ್ ಕೇಸ್ ಮಲಗಬೇಕು ಅಂತ ಹೇಳಿದ್ರೆ ಮಲಗಾಕ ಆಪ್ಷನ್ ಕೊಟ್ಟಿದ್ದೀವಿ, ಯಾವ ಥರ ಬೇಕು ಆ ಥರ, ಓಕೆನಾ? ಹಾಯಾಗಿ ಮಲಗಿ. ಹೌದು. ಇವಾಗ ಇದಕ್ಕೆ ಲೆಫ್ಟ್ ಸೈಡ್ ಕೊಟ್ಟಿದ್ವಿ, ನಿಮಗೆ ರೈಟ್ ಸೈಡ್ ಬೇಕಾದ್ರೆ ರೈಟ್ ಸೈಡ್ ಕೊಡ್ತೀವಿ. ಇದು ನಾವು 3 ಲಾಂಜರ್ ಮಾಡಿದ್ವಿ. ನಿಮ್ಗೆ ಯಾವ ಸೈಜ್ ಬೇಕು, ಇದರಲ್ಲಿ 2-2-1 ಬೇಕಾ, ಲಾಂಜರ್ ಬೇಕಾ, 2-2-1 ಲಾಂಜರು, 3 ಲಾಂಜರು, ನಿಮ್ಗೆ ಯಾವ ಥರ ಬೇಕು ಇದರಲ್ಲೂ ಮಾಡ್ಕೊಡ್ತೀವಿ. ಇನ್ ಕೇಸ್ ಎಕ್ಸಾಂಪಲ್ ಇತ್ತಾಳೆ, ಇದು ನೋಡಿ. ಏನು ಸರ್ ಅಷ್ಟು ಲಕ್ಸುರಿ ಇದೆ? ಇದು ಲಕ್ಸುರಿ ಸೋಫಾ ಹೆಸರೇ, ಇದು ಲಕ್ಸುರಿ ಸೋಫಾ ಹೆಸರೇ ಲಕ್ಸುರಿ ಸೋಫಾ. ಹೌದು ಸರ್. ಇದು ಯಾಕಂದ್ರೆ ನಿಮ್ಗೆ ನೋಡಿದ ತಕ್ಷಣ ಹೇಳ್ಬಿಟ್ಟೆ ನೀವು, ಇಟ್ಟರೆ ಹೆಸರಿಗೂ ನಾನು ಹೇಳೋದಕ್ಕೂ. ಇಲ್ಲ ನೋಡಿ ಸರ್, ಕರೆಕ್ಟ್ ಆಗಿದೆ, ತಲೆ ಹೈಟ್ಗೆ ಬರ್ತದೆ, ತಲೆ ಹೈಟ್ಗೆ. ಯಾಕಂದ್ರೆ ಕಂಫರ್ಟ್ ಹಂಗಿರ್ತದೆ ಸರ್. ಯಾಕಂದ್ರೆ ಒಂದು ಇನ್ ಕೇಸ್ ನೀವು ಇದನ್ನ ಔಟ್ಸೈಡ್ ಇಂದ ಬಂದ್ಬಿಟ್ಟು ನೀವೇನಾದ್ರೂ ಟಿವಿ ಹಾಕಿ ನೋಡ್ತಾ ಇದ್ರೆ ಈ ಸೋಫಾ ಮೇಲೆ ಕೂತ್ಕೊಂಡ್ರೆ ಹಂಗೆ ನಿದ್ದೆ ಮಾಡ್ಬಿಟ್ಟಿರ್ತೀರಿ ನೀವು. ಆ ತರ ಕಂಫರ್ಟ್ ಇದೆ ಸೋಫಾ. ಇದು 3-1 ಇದೆ.
ಲಕ್ಸುರಿ ನಿದ್ದೆ ಎಳೆಯೋ ಸೋಫಾ. ಹೌದು ಸರ್, ನಿದ್ದೆ ಎಳೆಯೋ ಸೋಫಾ ಅಲ್ಲ, ಅದ್ರ ಮೇಲೆ ಆರಾಮಾಗಿ ನಿದ್ದೆ ಬರ್ತದ ಅಂತ ಹೇಳ್ತಾ ಇದೀನಿ. ಎಲ್ಲರೂ ಇವಾಗ 4 ಇಂಚ್ ಕುಷನ್ ಹಾಕ್ತಾರೆ. 4 ಇಂಚ್, ನಾನು ಇದಕ್ಕೆ 6 ಇಂಚ್ ಕುಷನ್ ಹಾಕಿದ್ದೀನಿ. 6 ಇಂಚು ಪ್ಲಸ್ 2 ಇಂಚ್ ಇದು ಪಿಲೋ ಟಾಪ್ ಅಂದ್ಬಿಟ್ಟು. ಏನಕ್ಕಂದ್ರೆ ಲೈಫ್ಗಾಗಿ ಸರ್, ನಾವು ಎಷ್ಟು ಲೈಫ್ಗೆ ಎಷ್ಟು ಕುಷನ್ ಹಾಕ್ತಿವಿ, ಎಷ್ಟು ಡೆನ್ಸಿಟಿ ಕುಷನ್ ಹಾಕ್ತಿವಿ, ಎಷ್ಟು ದಪ್ಪ ಕುಷನ್ ಹಾಕ್ತಿವಿ, ಅದೇ ಲೈಫ್ ಬರುತ್ತೆ. ಅದಕ್ಕೆ ಆ ರೇಂಜಿಗೆ ತುಳಿದಿದ್ದು. ಹೌದು, ಖಂಡಿತ ಸರ್. ಪ್ರತಿಯೊಂದಕ್ಕೂ ಹಂಗೆ, ನಾವು ಪ್ರತಿಯೊಂದಕ್ಕೆ ಯಾವುದಕ್ಕೂ 4 ಇಂಚ್ ಕುಷನ್ ಇಲ್ಲ ನಮ್ದೆಲ್ಲ. 6, 8, 10 ಅದೇ ತರ ಇರೋದು. ಏನಕ್ಕೆ ಅಂತ ಹೇಳಿದ್ರೆ ಲೈಫ್ಗಾಗಿ. ಲೈಫ್ ಆ ತರ ಬರ್ತದೆ ಸರ್. ನಾವು ಯಾವ ತರ ಒಳಗಡೆ ಮೆಟೀರಿಯಲ್ ಹಾಕಿರ್ತೀರೋ ಅದೇ ಮೇನ್ ಸರ್. ಔಟ್ ಸೈಡ್ ಇಂದ ನೋಡಿ ಯಾವತ್ತು ಡಿಸೈಡ್ ಮಾಡಕ್ಕಾಗಲ್ಲ. ಫರ್ನಿಚರ್ ಐಟಮ್ ಹಂಗೆ ಸರ್, ಒಳಗಡೆ ನಾವು ಏನು ಐಟಮ್ ಹಾಕಿರ್ತೀರೋ ಅದ್ರ ಮೇಲೆ ಡಿಸೈಡ್ ಆಗೋದು ಇದು ಎಷ್ಟು ವರ್ಷ ಲೈಫ್ ಬರ್ತದೆ. ಕೆಲವು ಕಡೆ ಸೂಪರ್ ಚೀಲ, ಪೀಸ್ ವರ್ಕ್ ಎಲ್ಲ ಮಾಡ್ಬಿಡ್ತಾರ ಸರ್. ಜಾಯಿಂಟ್ ಪಾಮ್ಗಳು, ಜಾಯಿಂಟ್ ಕುಷನ್ ಆ ತರ ಎಲ್ಲ ಯೂಸ್ ಮಾಡ್ತಾರೆ. ಅದೇ ಲೈಫ್ ಬರಕ್ ಚಾನ್ಸ್ ಇಲ್ಲ. ಇದು ತೋರಿಸಿ ಸರ್, ಇದು ತೋರಿಸಿ. ಇದು ಒಂಥರ ಪ್ರೀಮಿಯಂ ಸೋಫಾ. ಅಂದ್ರೆ ಬರೀ ಲಕ್ಸುರಿ ಇಲ್ಲ, ಪ್ರೀಮಿಯಂ ಲಕ್ಸುರಿ ಸೋಫಾ. ಪ್ರೀಮಿಯಂ ಲಕ್ಸುರಿ ಸೋಫಾ. ಇದು ಹಂಗೆ ಟೀಪೈ, ಪಪ್ಪಿ ಎಲ್ಲ ಇದೆ. ಡಿಸೈನ್ ಸೈಡ್ ಇಂದ ಡಿಸೈನ್ ತೋರಿಸಿ ಸರ್, ಹ್ಯಾಂಡಲ್ ಡಿಸೈನ್ ತೋರಿಸಿ, ನಿಮ್ಗೆ ಗೊತ್ತಾಗ್ತದೆ. ಬೇರೆ ಬೇರೆ ತರ ಸರ್. ಒಂದೊಂದು ಸೋಫಾಗೂ ಒಂದೊಂದ್ ತರ ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ. ಒಂದೊಂದು ಸೋಫಾಗೂ ಒಂದೊಂದ್ ತರ ಕ್ಲಾತ್ ಯೂಸ್ ಮಾಡಿದೀವಿ. ನಿಮ್ಗೆ ಯಾವ ತರ ಕ್ಲಾತ್ ಬೇಕು, ನಾನು ಹೇಳಿದೆ 180+ ಕಲರ್ ಆಪ್ಷನ್ ಇದೆ ಪ್ರತಿಯೊಂದು ಸೋಫಾಗೂ. ನಿಮ್ಗೆ ಯಾವ ತರ ಕೇಳಿದ್ರೆ ನಿಮ್ ಇಂಟೀರಿಯರ್ ತಕ್ಕ ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ ಬನ್ನಿ ಸರ್, ಇದು ಡಬಲ್ ಹೆಡ್ ರೆಸ್ಟ್ ಅಂತ. ಅಂದ್ರೆ ಅವಕ್ಕೆಲ್ಲ ಇವಾಗ ಸಿಂಗಲ್ ಅಡ್ಜಸ್ಟೇಬಲ್ ಇದೆ. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ ಸರ್. ಈ ಡಬಲ್ ಹೆಡ್ ರೆಸ್ಟ್ ಏನಕ್ಕಾಗಿ ಕೊಟ್ಟಿದೀವಿ ಅಂತ ಹೇಳಿದ್ರೆ ಕರೆಕ್ಟಾಗಿ ತಲೆಗೆ ಬರ್ತದೆ ಸರ್. ಇದು ಕೂತ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ತಲೆಗೆ ಬರ್ತದೆ ಇದು. ಓಕೆನಾ? ಅದಕ್ಕಾಗಿ ಕಂಫರ್ಟ್ ವೈಸ್ ಆ ಥರ ಕೊಟ್ಟಿದ್ದೀವಿ. ನಿಮ್ಗೆ ಯಾವ ಸೋಫಾಗೆ ಬೇಕಾದ್ರೂ ನೀವು ಅದಕ್ಕೆ ಹೇಳೋ ಸರ್, ಕಸ್ಟಮರ್ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಫೋನಲ್ಲಿ ಫೋಟೋ ಕಳಿಸಿ ನಾವು ಬುಕ್ ಮಾಡ್ಬಿಡ್ತೀನಿ ಅದಕ್ಕಿಂತ ದಯವಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಟಚ್ ಅಂಡ್ ಫೀಲ್ ಮಾಡಿ ತಗೊಳ್ಳಿ. ಟಚ್ ಅಂಡ್ ಫೀಲ್ ಮಾಡಿ ನಿಮ್ಗೆ ಕಂಫರ್ಟ್ ನೋಡಿದ್ರೇನೆ ಗೊತ್ತಾಗೋದು ಸೋಫಾ. ಅದರಿಂದ ದಯವಿಟ್ಟು 1 ಅವರ್ ಡಿಸೈನ್ ನೋಡಿ ಬೀಳ್ಬೇಡಿ, ಕಲರ್ ನೋಡಿ ಬೀಳ್ಬೇಡಿ. ಹೌದೌದು, ಅನುಭವಿಸಿ ಬೀಳಿ. ಅನುಭವಿಸಿ ನೀಡಿ, ಕ್ವಾಲಿಟಿ ನೋಡಿ ಬೀಳಿ, ಕ್ವಾಲಿಟಿ ನೋಡಿ ತಗೊಳ್ಳಿ. ಇಷ್ಟೇ ನಾನು ಹೇಳೋದು. ಇದು ಚಾಲೆಂಜ್ ಮಾಡ್ತೀನಿ. ಪ್ಯೂರ್ ಟೀ ಕುಡ್ ಅಲ್ಲಿ ಮಾಡಿರೋ ಸೋಫಾಸ್. ಪ್ಯೂರ್ ಟೀ ಕುಡ್ ಅಲ್ಲಿ. ಟೀ ಕುಡ್ ಅಲ್ಲ ಅಂತ ಹಿಂಗ್ ಕಂಡಿಡಿಬೇಕು ಸರ್? ಎಲ್ಲ ಕಡೆ ಫೇಕ್ ಆಗ್ಬೋದು. ಇಲ್ಲ, ನಾನು ಹೇಳ್ತೀನಲ್ಲ, ನಿಮ್ ಕಾರ್ಪೆಂಟರ್ ಇದ್ರೆ ನೀವು ಕರ್ಕೊಂಬನ್ನಿ. ಇದ್ರಲ್ಲಿ ಗ್ರೀನ್ಸ್ ನೋಡಿದ್ರೇನೆ ಗೊತ್ತಾಗೋದು. ಇದು ಕೈಯಲ್ಲಿ ಎಳ್ದಿರೋ ಗ್ರೀನ್ಸ್ ಅಲ್ಲ, ವುಡ್ ಅಲ್ಲಿ ಇರೋ ಗ್ರೀನ್ಸ್. ಅದಕ್ಕೆ ಟೀ ಕುಡ್. ಟೀ ಕುಡ್ ಅಲ್ಲಿ ಬರೋದೇ ಆ ತರ ಗ್ರೀನ್ಸ್. ನಿಮ್ಗೆ ಡೌಟ್ ಇದೆ ಯಾರು ನಿಮ್ ಕಾರ್ಪೆಂಟರ್ ಬರೀ ಗೆರೆಲ್ ಕಂಡಿಡಿತಾರೆ ಟೀ ಕುಡ್ ಅಲ್ಲ. ಟೀ ಕುಡ್ ಗೊತ್ತಾಗದೆ ಹಂಗೆ, ಅದ್ರಲ್ಲೇ ಗೊತ್ತಾಗೋದು. ಎಲ್ಲ ವುಡ್ಗೂ ಅದೇ ತರ ಗ್ರೀನ್ಸ್ ಬರಲ್ಲ, ಏನಿಲ್ಲ. ನಿಮ್ಗೆ ಡೌಟ್ ಇದ್ರೆ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ಕಾರ್ಪೆಂಟರ್ಸ್ ಯಾರನ್ನ ಇದ್ರೆ ಕರ್ಕೊಂಬಂದು ತೋರಿಸಿ ಕರ್ಕೊಂಡು ತಗೊಂಡೋಗಿ ಸರ್. ಇದೆಲ್ಲ ಟೀ ಕುಡ್ ಸೋಫಾಸ್. ಇದು 3+1+1 ಯಾವ ಕಲರ್ ಬೇಕೋ ಕಲರ್ ಆಪ್ಷನ್ಸ್ ಕೂಡ ಇದೆ. ಇದು ನೋಡಿ, 3+1+1. ಇದು ಒಂದು ಕಲರು, ಇದು ಬೇರೆ ಮಾಡಲು. ಇನ್ ಕೇಸ್ ಬೇಡ, ಬೇರೆ ಮಾಡಲ್ ಬೇಕು, ಬೇರೆ ಕಲರ್ ಬೇಕು, ಈ ತರ ತುಂಬಾ ಇದಾವೆ ಸರ್. ತುಂಬಾ ಆಪ್ಷನ್ಸ್ ಇದಾವೆ, ತುಂಬಾ ಆಪ್ಷನ್ಸ್. ಈ ಕಡೆ ತೋರಿಸಿ ಸರ್, ತುಂಬಾನೇ ಆಪ್ಷನ್ಸು. ನಾನು ಹೇಳಿದ್ನಲ್ಲ, ದೊಡ್ಡ ಅಂಗಡಿ, 9500 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರೋ ಅಂಗಡಿ. ಅದರಿಂದ ಕಲೆಕ್ಷನ್ಸ್ ಜಾಸ್ತಿ ಇಟ್ಟಿದೀವಿ ಸರ್. ನಮ್ಮದೇ ಫ್ಯಾಕ್ಟ್ರಿಗಳಿರೋದ್ರಿಂದ, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು, ನಮ್ಮದೇ ಏನಂತಾರೆ ವೇರ್ ಹೌಸ್ ಇದೆ. ಅದರಿಂದ ನಾವು ಕಲೆಕ್ಷನ್ಸ್ ಇಟ್ಟಿದೀವಿ. ಇನ್ ಕೇಸ್ ಇವಾಗ ಈ ಸೋಫಾ ಬೇಡ, ಇನ್ನೂ ಬೇರೆ ಏನಾದರೂ ಬೇಕು, ಬೇರೆ ತೋರಿಸ್ತೀವಿ, ಅದನ್ನ ಕೊಡ್ತೀವಿ. ಆ ಥರ ತುಂಬಾನೇ ಇದೀವಿ, ತುಂಬಾ ಕಲೆಕ್ಷನ್ಸ್ ಇಟ್ಟಿದೀವಿ ಸರ್. ಆಗ್ಲೇ ನೀವೇನೋ ಹೇಳ್ತಾ ಇದ್ರಲ್ಲ ಆಫ್ ಕ್ಯಾಮ್ರಾ ಸರ್, ಎಷ್ಟೋ ಜನ ನಮ್ ಡಿಸೈನ್ಸ್ ನ ಕಾಪಿ ಮಾಡ್ತಾ ಇದ್ದಾರೆ ಸರ್ ಮಾರ್ಕೆಟ್. ಅಲ್ಲ, ಬೇಕಾದಷ್ಟು ಜನ ಮಾಡಿದಾರೆ ಸರ್. ಯಾಕಂತ ಹೇಳಿದ್ರೆ ಇವಾಗ ಕಸ್ಟಮರ್ ತರನೇ ಬರ್ತಾರೆ ಸರ್. ಕಸ್ಟಮರ್ ತರ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಆ ಡಿಸೈನ್ ಫೋಟೋ ತಗೊಂಡೋಗಿ ಅವ್ರು ಮಾಡಿದ್ದಾರೆ. ಆ ಥರ ತುಂಬಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ ಸರ್. ಕಸ್ಟಮರ್ ಯಾರು ನಾವು ಹೆಂಗ್ ಕಂಡು ಒರಿಜಿನಲ್ ಜನಕ್ಕೆ ಗೊತ್ತಾಗುತ್ತೆ. ಅದೇ, ಬಟ್ ಒರಿಜಿನಲ್ಲೇ ಸರ್. ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್ಲೇ, ಲೋಕಲ್ ಸರ್. ಸೋಫಾಗಳೆಲ್ಲ ಮುಗಿತಾ ಇನ್ನೂ ಇದೆಯಾ ಸರ್? ಇನ್ನೂ ಇದೆ, ಇನ್ನು ಮೇಲೆ ಸೋಫಾಸ್ ಇದೆ. ಇವಾಗ ಸೋಫಾಸ್ ಅಲ್ಲ ಸರ್, ನಮ್ಮ ಹತ್ರ ಬರೀ ಸೋಫಾಸ್ ಅಲ್ಲ. ನೀವು ಒಂದು ಸೋಫಾ ಇರ್ಬೋದು, ಕಾಟು, ಮ್ಯಾಟ್ರಸ್ಸು, ಮಂಚ, ಏನಂತಾರೆ ಒಂದು ಮಂದಿರು, ಡ್ರೆಸ್ಸಿಂಗ್ ಟೇಬಲ್, ಡೈನಿಂಗ್ ಟೇಬಲ್, ಪ್ರತಿಯೊಂದು ಸರ್ ಮನೆಗೆ ಬೇಕಾಗಿರೋಂಥದ್ದು. ಪ್ರತಿಯೊಬ್ಬರು ಮನೆಗೂ ಏನು ಐಟಮ್ ಬೇಕೋ A to Z ಆಲ್ಮೋಸ್ಟ್ ಐಟಮ್ ನಮ್ಮ ಹತ್ರ ಇದೆ. ಆಲ್ಮೋಸ್ಟ್ ಅದರಲ್ಲೂ ಒಂದೊಂದಲ್ಲ. ಇವಾಗ ಎಕ್ಸಾಂಪಲ್ ಇಲ್ಲಿ ನೋಡಿ, ಮಂಚಗಳು ಒಂದು ನನ್ನ ಪ್ರಕಾರ ಒಂದು 40-30 ಮಂಚ ಇದಾವೆ. ಇದರಲ್ಲೂ ಡಿಸೈನ್ಸ್. ಇನ್ ಕೇಸ್ ಬನ್ನಿ ಸರ್, ಒಂದು ಮಂಚ ಯಾವ್ದಾದ್ರು ತೋರ್ಸೋಣ. ಇದೊಂದು ಎಕ್ಸಾಂಪಲ್, ಒಂದೇ ಒಂದು, ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ. ನೀವು ಬೇಕಾದ್ರೆ ತೋರಿಸಿ, ಡಿಸೈನ್ಸ್ ತೋರಿಸಿ, ಒಂದು ಎಕ್ಸ್ಪ್ಲೈನ್ ಮಾಡೋಣ. ಎಕ್ಸಾಂಪಲ್ ಇವಾಗ ಇದು ನೋಡಿ, ಮಂಚ ಇದೆಯಲ್ಲ, ಹೌದು, ಇದು ಮುರಿದೋಗ್ತದೆ ಅಂತ. ಸ್ಟೋರೇಜ್ ಅಲ್ಲ, ಇದು ಮುರಿದೋಗ್ತದೆ ಅಂತಾರೆ. ಏನಕ್ಕೆ ಮುರಿತದೆ ಅಂತ ನಾನು ಹೇಳೋದು. ಏನಕ್ಕೆ ಮುರಿತದೆ ಅಂತ ನಾನು ಹೇಳೋದು. ಮುರಿಯಲ್ಲ, ಖಂಡಿತ ಮುರಿಯೋಕ್ಕೆ ಚಾನ್ಸೇ ಇರಲ್ಲ ಸರ್. ಯಾಕಂದ್ರೆ ನಾವು ಏನು ಥಿಕ್ನೆಸ್ ವುಡ್ ಹಾಕಿದೀವಿ, ಏನು ಥಿಕ್ನೆಸ್ ಪ್ಲೈವುಡ್ ಹಾಕಿದೀವಿ, ಅದೇ ಮೇನ್ ಆಗೋದು ಸರ್. ಪ್ರತಿಯೊಂದು ಡಿಸೈನ್ಸ್ ನೋಡಿ ಸರ್, ತುಂಬಾ ಇದಾವೆ. ತೋರಿಸಿ ಸರ್. ನೋಡಿ, ಸ್ಟೋರೇಜ್ ಇದೆ, ಹೆಡ್ ಸ್ಟೋರೇಜ್ ಇದೆ, ಹೈಡ್ರಾಲಿಕ್ ಇದೆ, ಪ್ಲೈನ್ ಇದೆ, ಯಾವ ತರ ಬೇಕಾದ್ರೂ. ಮದುವೆ ಸೀಸನ್ ಯಾರ್ಯಾರೆಲ್ಲ ಗಿಫ್ಟ್ ಕೊಡಬೇಕು ಅಳಿಯೋಗಿ ಈ ತರ ಬಂದ್ ಕೊಡ್ಬೋದು ಆಪಲ್ ವುಡ್ ಫರ್ನಿಚರ್ ಅಲ್ಲಿ. ಏನ್ ಸರ್? ಹೌದು, ಈ ಹೊಸ ಮನೆಗಳು ಕಟ್ತಾರಲ್ಲ ಸರ್, ಆಫರ್ ಅಲ್ಲಿ ಕೊಡ್ತೀರಾ? ಇಲ್ಲ ಅಲ್ಲ ಸರ್, ಅದಿರ್ಲಿ. ಒಂದು ಹೊಸ ಮನೆಗಳು ಕಟ್ತಾರಲ್ವಾ, ಆ ಹೊಸ ಮನೆಗೆ ಕಟ್ಟಿದಾಗ ಏನು ಐಟಮ್ ಬೇಕೋ ಪ್ರತಿಯೊಂದು ಐಟಮು ನಮ್ಮ ಹತ್ರ ಇದೆ. ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್, ಪ್ರತಿಯೊಂದು ಇದು ಮಾಡ್ತಾರೆ. ಬೆಸ್ಟ್ ಪ್ರೈಸ್ ಕೊಡಿ ಕಾಟ್ಗಳನ್ನೆಲ್ಲ. ಖಂಡಿತ ಸರ್. ಈ ಕಡೆ ತೋರಿಸಿ ಸರ್. ಇವು ಮಂದಿರ ಆಗಿರ್ಬೋದು, ಶೂರ್ಯಾಕಗಳಾಗಿರ್ಬೋದು, ಚಿಕ್ಕ ಮಂದಿರೋ, ದೊಡ್ಡ ಮಂದಿರೋ, ನಿಮ್ಗೆ ಯಾವ ತರ ಬೇಕೋ ಆ ತರ.
ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲು, ಡೈನಿಂಗ್ ಟೇಬಲು. ಅಲ್ಲಿ ಬನ್ನಿ ಸರ್, ಇದು ತೋರಿಸಿ, ವಾರ್ಡ್ರೋಬ್ ತೋರಿಸಿ. ಸ್ವಲ್ಪ ಕಸ್ಟಮರ್ ಗೊತ್ತಾಗಲಿ ಅಷ್ಟೇ, ಡಿಸೈನ್ಸ್ ಆಮೇಲೆ ಬಂದು ಇಲ್ಲೇ ನೋಡಲಿ, ಬಟ್ ಅಟ್ಲೀಸ್ಟ್ ಎಲ್ಲ ಐಟಮು ಸಿಗ್ತದೆ ಇವ್ರ ಹತ್ರ ಅಂತ ಗೊತ್ತಾಗಲಿ ಅಷ್ಟೇ. ವಾರ್ಡ್ರೋಬ್ಗಳು ಸಾಕಷ್ಟು ಕಲೆಕ್ಷನ್ಸ್. ಇದು ಬಿಟ್ಟು ಮೇಲೂ ಇದೆಯಲ್ಲ ಸರ್? ಹೌದು, ಮೇಲೂ ಇದೆ ಸರ್. ಬನ್ನಿ ಮೇಲೇನೋ ಒಂದ್ಸರಿ ನೋಡ್ಬಿಡಿ ಸರ್. ಡೈನಿಂಗ್ ಟೇಬಲ್ ಅಂದ್ರಲ್ಲ, ಇದು ನೋಡಿ ಸರ್, ಇದನ್ನ 12 ಲೆಗ್ ಡೈನಿಂಗ್ ಅಂತೀವಿ. ಇಲ್ಲಿ 12 ಲೆಗ್ ಏನಕಂದ್ರೆ ಒಂದೊಂದು ಕಡೆ 3 ಲೆಗ್ ಬಂದಿದೆ. 3 × 4 ಟೋಟಲ್ 12 ಲೆಗ್ ಇದೆ. ಇದೇನಕ್ಕೆ ಎತ್ತು ನೋಡಿ ಸರ್, ಎತ್ತಕ್ಕೂ ಆಗಲ್ಲ. ತುಂಬ ವೆಯ್ಟ್ ಇದೆ. ಕುಷನ್ ಚೇರು ನೋಡಿ ಸರ್, ಚೇರ್ ನೋಡಿ ಈ ಥರ ಚೇರ್ಗಳಲ್ಲಿ 6 ಚೇರ್ ಬೇಕಾ, ಡೈನಿಂಗ್ ಬೇಕಾ, 4 ಚೇರ್ ಡೈನಿಂಗ್ ಬೇಕಾ, 8 ಚೇರ್ ಡೈನಿಂಗ್ ಬೇಕಾ, ಮಾರ್ಬಲ್ ಟಾಪ್ ಬೇಕಾ, ಗ್ಲಾಸ್ ಟಾಪ್ ಬೇಕಾ, ಮೈಕಾ ಟಾಪ್ ಬೇಕಾ, ಓವಲ್ ಬೇಕಾ, ರೌಂಡ್ ಬೇಕಾ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಸರ್. ಅದಕ್ಕೆ ಹೇಳಿದ್ರೆ ಅಂಗಡಿ ದೊಡ್ಡದಾಗಿದೆ, ಆಪ್ಷನ್ ಜಾಸ್ತಿ ಕೊಟ್ಟಿದ್ದೀವಿ. ಇದರಲ್ಲೂ ನಿಮ್ಗೆ ಏನಾದ್ರು ಕಸ್ಟಮೈಸ್ ಬೇಕು, ಇಲ್ಲ ನಮ್ಗೆ ಅರ್ಧ ಅಡಿ ದೊಡ್ಡದು ಬೇಕು, ಚಿಕ್ಕದು ಬೇಕು, ನಮ್ಗೊಂದು ಸ್ವಲ್ಪ ಹೈಟ್ ಬೇಕು, ಕಡಿಮೆ ಬೇಕು, ಕಸ್ಟಮರ್ ಯಾವ ಥರ ಆದರೂ ಕೇಳಿ ಸರ್, ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ಡೈನಿಂಗ್ ಟೇಬಲ್ ಏನು ಸರ್ ಈ ಥರ ಕಲೆಕ್ಷನ್ಸು? ತುಂಬಾ ಆಪ್ಷನ್ ಕೊಟ್ಟಿದ್ದೀವಿ ಸರ್. ಅದನ್ನೇ ಹೇಳ್ತಾರೆ, ತುಂಬ ಆಪ್ಷನ್. ನಿಮಗೆ ನಾನು ಹೇಳಿದ್ನಲ್ಲ, ಸಣ್ಣ ಟೀಪಾಯ್ ತೋರಿಸಿ ಸರ್. ಸಣ್ಣ ಟೀಪಾಯ್ಗಳಿಂದ ಹಿಡಿದು ಒಂದು ದಿವಾನ್ನಿಂದ ಹಿಡಿದು ಸ್ಟೋರೇಜು, ವಿತೌಟ್ ಸ್ಟೋರೇಜು, ಪ್ರತಿಯೊಂದು. ಲಾಂಜರ್ ಬೇಕಾ, 3 ಸೀಟರ್ ಬೇಕಾ, ಕಾಟ್ ನೋಡಿ, ಇವು ಲಕ್ಸುರಿ. ಕಾಟುಗಳಲ್ಲಂತೂ ತುಂಬ ಆಪ್ಷನ್ ಇದೆ ಬಿಡಿ. ಕಾಟು, ಡೈನಿಂಗ್ ಸೋಫಾ ಅಂತೂ ತುಂಬ ಆಪ್ಷನ್ನೇ ಇದೆ. ಲಕ್ಸುರಿ ಕಾಟುಗಳು ಇವೆಲ್ಲ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀರಾ? ಹೌದು ಸರ್, ನಮ್ಮದೇ ನಾವು ಹೇಳಿದ್ನಲ್ಲ ಸರ್, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ನಾವು ಪ್ರೈಸಲ್ಲಿ ಕ್ವಾಲಿಟಿ ಸರ್ ಮೇಯ್ನು. ನಾನು ಹೇಳೋದು ಪ್ರೈಸಲ್ಲಿ 2,000 ಕಡಿಮೆ ಮಾಡಿ ಅನ್ನೋದಕ್ಕಿಂತ ಕ್ವಾಲಿಟಿನಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಕೇಳಿ ಖಂಡಿತ ನಾನು ಮಾಡ್ಕೊಡ್ತೀನಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಕನ್ನಡದವ್ರು ಫಸ್ಟ್ ಆಫ್ ಆಲ್ ಮೊದಲೇ ಸುಳ್ಳು ಹೇಳೋಲ್ಲ ಸರ್. ಯಾಕಂತ ಹೇಳಿದ್ರೆ ಕನ್ನಡದವ್ರು ಅಷ್ಟು ನಿಯತ್ತಾಗಿದ್ದಾರೆ. ಅದರಲ್ಲಿ ನಾನು ಕನ್ನಡದವನೇ, ನಾನು ಹಿಂದೂನೇ. ನಾನು ಹೇಳ್ತಾ ಇದ್ದೀನಿ, ನಾನು ಮೋಸ ಮಾಡಲ್ಲ. ನಾನು ಏನು ಹೇಳ್ತೀನಿ ಅದನ್ನ ಖಂಡಿತ ನಡ್ಕೊಂತೀನಿ ಸರ್. ಸೂಪರ್ ಸರ್. ನೋಡಿ, ಯಾರಿಗೆಲ್ಲ ಡೈನಿಂಗ್ ಟೇಬಲ್ ಬೇಕು, ಸೋಫಾ ಬೇಕು, ಮತ್ತು ಕಾಟ್ ಬೇಕು ಅಂತಕ್ಕಂಥವ್ರು ಆಪಲ್ವುಡ್ ಫರ್ನಿಚರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸೋದ್ರ ಮುಖಾಂತರ ಲೊಕೇಶನ್ ತೊಗೋಬೋದು. ಆಲ್ ಓವರ್ ಕರ್ನಾಟಕದಾದ್ಯಂತ ಕಳಿಸ್ಕೊಡ್ತಾರೆ. ಬೆಂಗಳೂರು ಪೂರ್ತಿ ಫ್ರೀ ಡೆಲಿವರಿ ಕೂಡ ಇರುತ್ತೆ ಅಲ್ವಾ ಸರ್? ಹೌದು ಸರ್, ಬೆಂಗಳೂರು ವಿತ್ ವಾರಂಟಿ ಗ್ಯಾರಂಟಿ ಇರುತ್ತೆ, ವಿತ್ EMI ಆಪ್ಷನ್ಸ್ ಕೂಡ ಇರುತ್ತೆ. ಹೌದೌದು, ನಾನು ಅದೇ ಹೇಳಿದ್ನ, ವಾರಂಟಿ ಗ್ಯಾರಂಟಿ ಇದೆ, EMI ಆಪ್ಷನ್ ಇದೆ. ಪ್ರತಿಯೊಂದು ಐಟಮ್ಗೂ EMI ಆಪ್ಷನ್ ಇದೆ. ಇವಾಗ ಸೋಫಾ ಕೊಡ್ತಾರೆ, ಡೈನಿಂಗ್ ಕೊಡಲ್ಲ, ಕಾಟ ಆ ಥರ ಇಲ್ಲ. ಪ್ರತಿಯೊಂದು ಐಟಮ್ಗೂ EMI ಆಪ್ಷನ್ ಇದೆ. ನಿಮ್ಮ ಹತ್ರ ₹1 ಅಮೌಂಟ್ ಇಲ್ಲ ಅಂತ ಹೇಳಿದ್ರು 0% ಡೌನ್ ಪೇಮೆಂಟಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನಾನು ಕೊಟ್ಬಿಟ್ಟಿದ್ದೀವಿ. ನೀವು ಕೂಡ ಸಮ್ ಸಜೆಷನ್ ಕೂಡ ಕೊಟ್ಟಿದ್ದೀರಾ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಪ್ರತಿಯೊಂದು ಕಸ್ಟಮರ್ಗೂ, ಪ್ರತಿಯೊಂದು ವೀಕ್ಷಕರಿಗೂ ನಾನು ಏನು ಹೇಳ್ತೀನಿ ಅಂದರೆ ಸರ್, ದಯವಿಟ್ಟು ನೀವು ಫರ್ನಿಚರ್ ಅನ್ನೋದನ್ನು ಡೈಲಿ ಹಾಕೋ ಐಟಮ್ ಅಲ್ಲ. ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಎಷ್ಟು ವರ್ಷ ಬರ್ತದೆ ಅನ್ನೋದೇ ಮೇನು. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಫೋಟೋಗಳಲ್ಲಿ ನೋಡಿ, ಆನ್ಲೈನಲ್ಲಿ ನೋಡಿ ತಗೊಳೋದಕ್ಕಿಂತ 1 ಅವರ್ 2 ಅವರ್ ಅಟ್ಲೀಸ್ಟ್ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದುಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಸರಿ ಕೂತ್ಕೊಂಡು ಒಂದು ಸರಿ ನೀವು ನೋಡಿ, ನಿಮ್ಮ ಕ್ವಾಲಿಟಿ, ನಿಮ್ಮ ಕಂಫರ್ಟ್ನೆಸ್ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ ದಯವಿಟ್ಟು ನೀವು ಇಲ್ಲಿ ಗಂಟೆ ಬಂದುಬಿಟ್ರೆ ನಾವೇ ಈ ಕಡೆಯಿಂದ ಕಳಿಸ್ಕೊಡ್ತೀವಿ. ನಿಮ್ಗೆ ಆ ಥರ ಪ್ರಾಬ್ಲಮ್ ಇರೋಲ್ಲ, ಏನಿಲ್ಲ. ಅದಕ್ಕಾಗಿ ಕಸ್ಟಮರ್ ದಯವಿಟ್ಟು ಪ್ರತಿಯೊಂದು ಕಸ್ಟಮರ್ನು ಕೇಳ್ಕೊಂತೀನಿ, ಪ್ರತಿಯೊಬ್ಬರು ಇಲ್ಲಿ ಬಂದು ಚೆಕ್ ಮಾಡಿ ತಗೊಂಡೋದ್ರೆ ನಿಮ್ಗೆ, ಯಾಕಂದರೆ ಯೂಸ್ ಮಾಡೋದು ನೀವು ಸರ್, ನಾವೆಲ್ಲ ಯೂಸ್ ಮಾಡೋದು. ಅದು ಎಷ್ಟು ವರ್ಷ ಯೂಸ್ ಮಾಡಬೇಕು, ಯಾವ ಥರ ಕ್ವಾಲಿಟಿ ಇದೆ, ನಮ್ಗೆ ಅಲ್ಲಿಗೆ ಬಂದ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಇಲ್ಲಿಗೆ ಬಂದು ನಾನು ಚೆನ್ನಾಗಿರೋ ಐಟಮ್ ತಗೊಂಡಿದ್ದೀನಿ, ಅದಕ್ಕೆ ನಿಮಗೆ ಖುಷಿ ಆಗಬೇಕು. ಆ ಥರ ನಾನು ಹೇಳ್ತಾ ಇದ್ದೀನಿ. ನಾವು ಯಾಕಂದರೆ ಅವಾಗಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ನಾವು ಏನು ಹೇಳಿದ್ರೋ ಅದನ್ನು ಖಂಡಿತ ನಾವು ಮಾಡಿಕೊಡ್ತೀನಿ. ನಿಮ್ಗೆ ಒರಿಜಿನಾಲಿಟಿನಲ್ಲಿ ಮಾತ್ರ ಮೋಸ ಇಲ್ಲ. ನಮ್ಮ ಆಪಲ್ವುಡ್ ಫರ್ನಿಚರ್ ಅಂದ್ರೇ ಕ್ವಾಲಿಟಿ ಸರ್. ಕ್ವಾಲಿಟಿ ಅಂದರೆ ಆಪಲ್ವುಡ್ ಫರ್ನಿಚರ್. ಅದೇ ಥರ ಹೆಸರು ಮಾಡಿರೋದು ಅವತ್ತಿಂದ ಅಷ್ಟೇ, ಇವತ್ತುವರೆಗೂ ಅಷ್ಟೇ. ಅದಕ್ಕಾಗಿ ಕ್ವಾಲಿಟಿ ನಿಮ್ಗೆ ಬೇಕಂದ್ರೆ ದಯವಿಟ್ಟು ಇಲ್ಲಿ ಗಂಟೆ ಬನ್ನಿ, ನಾನು ಖಂಡಿತ ಅದು ಉಳಿಸ್ಕೊಂತೀನಿ. ನಾನು ಒರಿಜಿನಾಲಿಟಿ ಫರ್ನಿಚರ್ ನಾನು ಮಾಡಿಕೊಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.